ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಗಿಡ ನೆಡುವುದಕ್ಕೆ ವಿಶೇಷವಾದ ನಿಯಮವಿದೆ. ತುಳಸಿ ಗಿಡವನ್ನು ನೆಡುವಾಗ ಯಾವ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅದನ್ನು ಯಾವ ದಿಕ್ಕಿನಲ್ಲಿಡಬೇಕು, ತುಳಸಿ ಗಿಡವನ್ನು ಯಾವ ತಿಂಗಳಲ್ಲಿ ನೆಟ್ಟರೆ ಶುಭ, ಈ ಅಗತ್ಯ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಾವ ಮನೆಯಲ್ಲಿ ತುಳಸಿ ಗಿಡ ಸದಾ ಹಸಿರಾಗಿರುತ್ತದೋ ಆ ಮನೆಯಲ್ಲಿ ಸದಾಕಾಲ ಸಂತೋಷ ತುಂಬಿರುತ್ತದೆ. ಮನೆಯ ಸದಸ್ಯರೆಲ್ಲರೂ ಆನಂದದ ಜೀವನವನ್ನು ನಡೆಸುತ್ತಾರೆ. ಇಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ಕೂಡ ನೆಲೆಸಿರುತ್ತಾರೆ ಎನ್ನುವ ನಂಬಿಕೆ. ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಬೇಕೆಂದಾದರೆ ತುಳಸಿಯನ್ನು ವಿಧಿವಿಧಾನಗಳ ಪ್ರಕಾರ ರಕ್ಷಣೆ ಮಾಡುವುದು, ಅದನ್ನು ಇಡುವಲ್ಲಿ ನಿಯಮಗಳನ್ನು ಅನುಸರಿಸುವುದು ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ. ತುಳಸಿ ಗಿಡದಿಂದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಏನು ಮಾಡಬೇಕು ನೋಡೋಣ ಬನ್ನಿ. ತುಳಸಿ ಗಿಡವನ್ನು ಇಡುವ ದಿಕ್ಕು ಯಾವುದು ಅಂದ್ರೆ, ವಾಸ್ತುಶಾಸ್ತ್ರದಲ್ಲಿ ತುಳಸಿ ಗಿಡ ಇದೇ ದಿಕ್ಕಿನಲ್ಲಿ ಇರಬೇಕೆಂದು ಉಲ್ಲೇಖಿಸಲಾಗಿದೆ. ತುಳಸಿ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಇರಿಸಿದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ. ತುಳಸಿಯನ್ನು ಪ್ರತಿ ಮನೆಯ ಅಂಗಳದ ಸೌಂದರ್ಯವೆಂದು ಪರಿಗಣಿಸಲು ಇಂದು ಒಂದು ಕಾರಣವಿದೆ. ತುಳಸಿ ಗಿಡವನ್ನು ನೆಡುವುದಾದರೆ ಪೂರ್ವ ದಿಕ್ಕಿನಲ್ಲಿ ನೆಡಬೇಕು. ತುಳಸಿ ಗಿಡವನ್ನು ಯಾವ ದಿನ ನೆಡುವುದು ಶುಭ? ತುಳಸಿ ಗಿಡವನ್ನು ಇಡಬೇಕಾದ್ರೆ ನಾವು ಯಾವ ದಿನ ತುಳಸಿಯನ್ನು ಇಡುವುದು ಒಳ್ಳೆಯದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ತುಳಸಿ ಗಿಡವನ್ನು ಇಡಬೇಕು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ತುಳಸಿ ಗಿಡವನ್ನು ಇಡಲು ಗುರುವಾರ ಮತ್ತು ಶುಕ್ರವಾರ ಬಹಳ ಪ್ರಶಸ್ತವಾದ ದಿನವೆಂದು ಹೇಳಲಾಗುತ್ತದೆ. ಇದಲ್ಲದೆ ಚೈತ್ರ ಮಾಸದ ಗುರುವಾರ ಅಥವಾ ಶುಕ್ರವಾರದಂದು ಇದನ್ನು ತಂದು ಮನೆಯಲ್ಲಿ ಇಟ್ಟರೆ ವಿಶೇಷ ಲಾಭಗಳು ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಿರುತ್ತದೆ. ತುಳಸಿ ಗಿಡವನ್ನು ಬೆಳಿಗ್ಗೆ ಇಟ್ಟರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಯಾವ ತಿಂಗಳಲ್ಲಿ ತುಳಸಿ ಗಿಡ ಇರಬೇಕು ಅಂದ್ರೆ, ತುಳಸಿಯನ್ನು ಇಡುವಾಗ ಕೇವಲ ಮಂಗಳಕರ ದಿನವನ್ನು ನೋಡಿದರೆ ಸಾಲದು, ಅದಕ್ಕೆ ಪ್ರಶಸ್ತವಾದ ತಿಂಗಳನ್ನು ಕೂಡ ನೋಡಿಕೊಳ್ಳಬೇಕು. ಅಕ್ಟೋಬರ್, ನವೆಂಬರ್ ಮತ್ತು ಫೆಬ್ರವರಿಯನ್ನು ತುಳಸಿ ಗಿಡ ನೆಡಲು ಅತ್ಯಂತ ಉತ್ತಮ ತಿಂಗಳು ಎಂದು ಪರಿಗಣಿಸಲಾಗಿದೆ. ಇದು ತಿಂಗಳಲ್ಲಿ ಹವಾಮಾನವು ತುಂಬಾ ತಂಪಾಗಿರೋದಿಲ್ಲ ಅಥವಾ ತುಂಬಾ ಬಿಸಿಯಾಗಿರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡ ನೆಟ್ಟರೆ ಆ ಗಿಡವು ಹಸಿರಾಗಿ ಉರಿಯುತ್ತದೆ. ಯಾವ ಸಮಯದಲ್ಲಿ ತುಳಸಿ ಇಡಬಾರದು ಅಂದ್ರೆ, ಸೋಮವಾರ, ಭಾನುವಾರ ಮತ್ತು ಬುಧವಾರ ತುಳಸಿ ಗಿಡವನ್ನು ಇಡಬಾರದು ಎಂದು ಶಾಸ್ತ್ರಗಳಲ್ಲಿ ಇದೆ. ಇದಲ್ಲದೆ ಏಕಾದಶಿಯ ದಿನದಂದು ಕೂಡ ತುಳಸಿ ಗಿಡವನ್ನು ಇಡುವುದು ಸೂಕ್ತವಲ್ಲ. ಹಾಗಾಗಿ ತುಳಸಿ ಗಿಡವನ್ನು ಈ ದಿನ ಮನೆಗೆ ತಂದು ಇಡಬಾರದು. ಒಂದು ವೇಳೆ ಈ ದಿನ ತುಳಸಿ ಗಿಡವನ್ನು ಮನೆಯಲ್ಲಿ ಇಟ್ಟರೆ ಅದರಿಂದ ವ್ಯಕ್ತಿಯ ಕುಟುಂಬದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳನ್ನು ಎದುರಾಗಿಸಬೇಕಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಅಶುಭ ಫಲಿತಾಂಶವನ್ನು ಕೂಡ ತರುತ್ತದೆ. ಈ ರೀತಿ ತುಳಸಿ ಗಿಡವನ್ನು ನಾವು ಯಾವ ದಿನ ಇಡಬೇಕು ಮತ್ತು ಇಡಬಾರದು, ಯಾವ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ಇಡುವುದು ಶುಭ, ತುಳಸಿಗೆ ಸಂಬಂಧಿಸಿದ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ತುಳಸಿಯನ್ನು ನೆಟ್ಟರೆ ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಲು ಮತ್ತು ನಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ತರಲು ಸಹಾಯ ಮಾಡುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ